ಬಾಯ್ ಶರ್ಟ್ ಹೋಗ್ತಾ ಇದ್ದಲ್ಲ ಬಟ್ಟೆ ತಗೊಂಡ್ಬೇಡ ಬಟ್ಟೆ ಬೇಡ. ನಾನು ಹೇಳ್ಬೋದು ಸಂಜೆ, ನಾನು ಹೇಳಿದ್ರೆ ಇವ್ರಿಗೆ ಬೇಗ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಅಣ್ಣಂಗೋಸ್ಕರ ಅಷ್ಟು ಟೈಮ್ ಮಾಡಕ್ಕಾಗಿಲ್ಲ ಅಂದ್ರೆ ಏನ್ ತಮ್ಮ ನೀವು? ಸಂಜೆ ಕೂಡ ಫುಲ್ ಹ್ಯಾಪಿನೂ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲ ಗುಡ್ ನ್ಯೂಸ್ ಅನೌನ್ಸ್ ಆಗುತ್ತೆ ನೋಡಿ ಈ ಸಂಗೀತ. ಗೈಸ್, ನಮ್ಮ ಅಣ್ಣನ ಬರ್ಡೇಗೆ ನಾನು ಏನು ಗಿಫ್ಟ್ ಕೊಟ್ಟಿಲ್ಲ. ನಮ್ಮಮ್ಮ ಇಲ್ಲಿವರೆಗೂ ಹೇಳ್ತಾ ಇದ್ರು, ಈ ಬಟ್ಟೆ ತಗೊಂಡು ಬಂದಿದ್ಯಾ ಅವನಿಗೆ ಅಂತ ಸ್ಪೆಷಲ್ ಆಗಿ ಅದ್ರ ಬಟ್ಟೆ ತಗೊಂಡು ಬಂದಿದ್ಯಾ ಅಂತ. ನಾನಾ ಏನೋ ಕೊಡ್ತಿಲ್ವಾ? ಏನೋ ಕೊಡ್ತೀನಿ. ನೋಡಿದ್ರಾಗ ಯೋಚನೆ ಮಾಡಿದಾಗ ಯಾವುದೂ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಬಟ್ಟೆ ತಗೊಂಡು ಬರೋಣ ಅಂತ ಬಾಯ್ ಶರ್ಟಾಗಿ ಹೊರಟಿದ್ದೆ. ಆ್ಯಂಡ್ ಮೀನ್ ವೈಲ್ ಮನೇಲಿ ಅಣ್ಣಂಗೆ ಗಿಫ್ಟ್ ತರಕ್ಕೆ ಅಂತ ಹೇಳಿದ್ರೆ ಅದು ಸರಿ ಇರಲ್ಲ. ಅದಕ್ಕೆ ಅವ್ನು ವೀಡಿಯೋ ಮಾಡೋಕೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋಗಿ ಬಟ್ಟೆ ತಗೊಂಡು ಬರೋದು. ಜೊತೆಗೆ ನಮ್ಮ ಅಣ್ಣಂಗೆ ಯಾವ ಥರ ಕಲರ್ ಬಟ್ಟೆ ಇಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅದನ್ನ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡೆ, ಯಾವ ಥರ ತಿಳ್ಕೊಂಡೆ ಅಂತ ವಿಡಿಯೋ ನೋಡಿ ಗೊತ್ತಾಗತ್ತೆ. ಮಮ್ಮಿ, ಇವಾಗ ನಿಂಗೊಂದು ಟಾಸ್ಕು. ಯಾವ ಟಾಸ್ಕ್ ಬೇಡ, ಹೋಗಂಗಿದ್ರೆ ಬೇಗ ಓಡು, ಇಲ್ಲ ಓದ್ ಕ್ಯಾನ್ಸಲ್ ಮಾಡು, ಹೋಗ್ಬೇಡ. ಇಲ್ಲ ಇಲ್ಲ ನಾನು ಹೋಗ್ತೀನಿ. ಓಡ್ ಹೋಗ, ಆಮೇಲೆ ಟಾಸ್ಕ್ ಆಡು. ಸಂಜನ್ ಫೇವ್ರೆಟ್ ಕಲರ್ ಏನು? ಯಾವ್ದೇ? ರೆಡ್ ಏನೇ? ಮೊನ್ನೆ ರೆಡ್ ಹಾಕೊಂಡಿದ್ಲು ಅಂತಾನೆ. ಯಾವ್ದು ಬ್ಲೂನ? ನಾನು ಹೇಳ್ಬೋದು ಸಂಜೆ, ನಾನು ಹೇಳಿದ್ರೆ ಇವ್ರಿಗೆ ಬೇಗ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಇಲ್ಲ ನಾನು ಗೊತ್ತಿಲ್ಲ ಅವ್ನಿಗೆ. ನನಗ್ ಗೊತ್ತಿಲ್ವೇನಮ್ಮ, ನನಗ್ ಗೊತ್ತಮ್ಮ. ಫಸ್ಟ್ ನೀವು ಇವ್ರು ಹೇಳಿ. ಅವ್ಳಿಗೆ ಯಾವ್ದು ಕಲರ್ ಬೇಕಾದ್ರೂ ಹಾಕೊಂತಾಳೆ. ನನ್ ಫೇವ್ರೆಟ್ ಕಲರ್. ನಿನಗೂ ಕಲರ್ ಬೇಡೇ ಬೇಡ. ನೀನ್ ಯಾವ್ದು ಒಂದು ಹಳೆ ಬಟ್ಟೆ ಹಾಕಿದ್ರು ಹಾಕೊಂಡು, ನನ್ ಫೇವ್ರೆಟ್ ಕಲರ್ ಯಾವ್ದು ಗೊತ್ತಿಲ್ಲ. ಸ್ವಲ್ಪ ನಾನು ಯಾವ್ದು ತಗೊಬಂದ್ ಕೊಟ್ರು ಹಾಕೊಂತಿ. ಅದ್ರ ಕಲರ್ ಏನ್ ಬಂತು? ಸೀನನ್ ಫೇವ್ರೆಟ್ ಕಲರ್ ಏನು ನೋಡಿ. ಪಾಸ್ ಆಗ್ಬಿಟ್ಟೈತೆ. ಹೇಳಮ್ಮ, ಸೀನನ್ ಫೇವ್ರೆಟ್ ಕಲರ್ ಯಾವ್ದು ಹೇಳಮ್ಮ ಹೋಗ್ಲಿ. ವೈಟ್ ಚೆನ್ನಾಗಿ ಕಾಣುತ್ತಲ್ಲ, ವೈಟ್ ಜಾಸ್ತಿ. ವೈಟಾ? ಕರೆಕ್ಟೇನಾ? ಬ್ಲಾಕ್ ಅಂಡ್ ವೈಟೇ ಜಾಸ್ತಿ ಬೆಳೆಸೋದು. ನಾನು ಕರ್ಕೊಂಡು ಹೋದಾಗ ಬಂದ್ಬಿಲ್ವಾ, ಬ್ಲೂ ಇಲ್ಲ, ಅವ್ನು ತೆಗಿಯಲ್ಲ. ಅವ್ನು ಜಾಸ್ತಿ ವೈಟು ಬ್ಲಾಕ್. ರೆಡ್ ಹೋಗ್ಲಿ, ರೆಡ್ ಅಮ್ಮ. ರೆಡ್ ಯಾವ್ದು ಹೇಳಿದ್ರೆ ಹೂ ಅಂತ ಅವನು. ಇಲ್ಲ, ರೆಡ್ ಹೇಳು. ಇದು ಯಾವ್ದೋ ಹಿಂದಿ ಪಿಕ್ಚರ್ ಹಾಕ್ದ, ದೇವತ್ ಪಿಕ್ಚರ್ ತಿರ್ಗ ಬ್ಲ್ಯಾಕ್ ಅಂಡ್ ರೆಡ್. ರಾತ್ರಿ ನೋಡಿದ್ರೆ ಇದು ಗುಡ್ ಬಾ ಹೋಗ್ತೇಜ. ಇದು ರಾತ್ರಿ ಹೊತ್ತು ನಾವು ಮಾಡ್ಕೊಂಬೋತೇಜ. ಮನೇಲಿ ಕೂತ್ಕೊಂಡು ಯಾವ ಕೆಲಸ ಬೇಕಾದ್ರೂ ಮಾಡ್ತೀವಿ. ಹೊರಗಡೆ ಕೆಲಸ ಹೇಳ್ತಾ ಇದ್ರೆ ಹಿಂಗೆ ಗೈಸ್ ಇಲ್ಲಿ ನೋಡಿ. ಇಲ್ಲ ನೋಡಮ್ಮ, ಭಯನೇ ಇಲ್ಲ. ಇನ್ನೊಂದ್ಸತಿ ಮಮ್ಮಿ ಭಯನೇ ಇಲ್ಲ. ಇವಾಗ ನೀನ್ ಮಾಡ ನೋಡ, ನೀನ್ ಮಾಡಿ ನೋಡೋಣ ಇವಾಗ. ನಾನ್ ಹಂಗೆಲ್ಲ ಹಾಕ್ ಮಾಡಲ್ಲ, ಕೊಟ್ಟೇ ಬಿಡೋದು ನಾನು. ಅದಕ್ಕೆ ಯಾಕಮ್ಮ ಮಾಡ್ದ ಇವ್ರು? ಜೋರಾಗಿ ಹೊಡೆದಮ್ಮ, ಜೋರಾಗಿ ಹೊಡೆದಮ್ಮ. ಯಾಕೆ ಹೊಡೆದೆ? ನೀನ್ ಹೋಗ್ತೀಯ ಹೋಗಲ್ವಾ? ನನಗ್ ಜೋರಾಗಿ ಹೊಡೆದಮ್ಮ ಅವನು. ನಿನ್ನ ಆಟ್ ಮಾಡ್ದೆ ಅವ್ರು ಎಲ್ಲ ತೋರಿಸ್ದ ಅಷ್ಟೇ. ನೀನ್ ಹೋಗ್ತೀಯ ಹೋಗಲ್ಲ? ಈಗ ಜೋರಾಗಿ ಹೊಡೆದ. ಯಾಕೆ ಒಂದ್ ಜೋರಾಗಿ ಹೊಡೆದ ಅಂತ ಹೇಳ್ತಾ ಇದೀನಿ. ಕಂಡ್ರು ಇಷ್ಟ ಪಡ್ತಿದ್ದೆ. ಈಗ ಅವಳ ಆಡೋ ಅವತಾರಕ್ಕೆ ಇಷ್ಟ ಆಗಲ್ಲಪ್ಪ. ಇವನ್ ಆಡೋ ಅವತಾರಕ್ಕೆ ಇಷ್ಟ ಆಗಲ್ಲ. 8 ಗಂಟೆಯಿಂದ 1-2 ಗಂಟೆಗೆ ಹೋಗಿ ಸ್ನಾನ ಮಾಡವನೆ ಅಂದ್ರೆ ಇವನ್ ಅವತಾರ ಇಷ್ಟ ಆಗತ್ತಾ? ಬಂದು ಉಗಿದ್ಮೇಲೆ ಹೋಗಿ ಸ್ನಾನ ಮಾಡ್ದವನೆ ಅಂದ್ರೆ ನೀನಿದ್ರೆ ಎಲ್ಲ ನಡೀತದೆ. ಎಷ್ಟು ಮಕ್ಕ ಕಳ್ಸ್ಕೊಂಡು ಹೊಡ್ಬಿಡ್ತು. ಸುಮ್ಮನೆ ಬರ್ಸ್ಬೇಡ, ಹೋಗು. ಅವ್ನ ಆ ಕೆಲಸ ಮಾಡಲ್ವಲ್ಲ, ಅವ್ನ ಜವಾಬ್ದಾರಿ ತಗೊಂಡು ಅವ್ನ ಕೆಲಸ ಮಾಡ್ತಾನೆ. 8 ಬೆಳಗ್ಗೆಯಿಂದ ಇವಾಗವರೆಗೂ ಏನಾನ ಹೇಳಿ ಕೆಲಸ ಮಾಡಿದೀರಾ? ಮಾಡಿದೀವಲ್ಲ ಮಮ್ಮಿ. ನೋಡಿ ರೆಡಿ ಆಗಿದೀವಿ. ನಾಯಿ ಊಟ ಹಾಕಿದೀರಾ? ಇಲ್ಲ. ಹೋಗಿ ನಾಯಿಗೆ ಅಕ್ಕಿ ಹಾಕಿದೀರಾ? ಸರಿ ಇಲ್ಲ. ಅಯ್ಯೋ ರಾಮ, ನನಗೆ
ನೀನು ಮಾತಾಡ್ತಾ ಇದೆಯಲ್ಲ ಹಂಗೆ ಇನ್ನೊಂದ್ ಸ್ವಲ್ಪ ಮಾತಾಡ. ಹೆವಿಯಾಗ ಹೇಳಕ್ಕೆ ಹೋಡ. ಯಾವ ಡಿಪ್ರೆಷನ್ ಅಲ್ಲಿ ಇದೆಯಾ ನೀನು? ಏನಾಗೈತೆ ಡಿಪ್ರೆಷನ್? ಮತ್ತೆ ಡಿಪ್ರೆಷನ್ ಇರೋದ್ರಲ್ಲಿ ನಮ್ ಬೆಳಗ್ಗೆನೆ ಎದ್ದು ಬರ್ತಾರೇನೆ. ಇಲ್ಲಿ ಬಂದ್ ಮಲಗಿದ್ದ? ಅವ್ನ್ ಫಿಲಮ್ ಸೌಂಡ್ ಬೇಕು ಅಂತಾನೆ ಸೌಂಡ್ ಇಕ್ತಾವನೆ. ಕಾಪಿ ರೈಟ್ ಬಂದ್ ಹೋಗ್ಬಿಡ್ಲಿ ಅನ್ಬಿಟ್ಟು. ಮಾ ಅಮ್ಮ ಮೌ ಮಮ್ಮಿ ಅಮ್ಮ ಬಾ ಮೇಲೆ ಒಂದು ನಿಮಿಷ. ಬಟ್ಟೆಗಳು ಮಮ್ಮಿ ಫಿಲಮ್ ಅಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟೈತೆ. ಅಮ್ಮ ಅಮ್ಮ ಅಲ್ಲಿ ಬಟ್ಟೆಗಳು ಯಾರು ನಂಗೆ ಹಾಕಿರೋದು? ಏನಾಗೈತಾ ನೋಡಿ, ನನ್ನ ಬಟ್ಟೆಗಳನ್ನೆಲ್ಲ ಅಲ್ಲಿ ನೂಲಾಗಿ ಇದೆಯಲ್ಲ, ಚಡ್ಡಿಗಳನ್ನೆಲ್ಲ ಇವಾಗ ಬಾಯ್ ಚಡ್ಡ ಬರ್ತಾ ಇದೆಯಲ್ಲ, ಬಟ್ಟೆ ತಗೊಂಡ್ಬೇಡ ಬಟ್ಟೆ ಬೇಡ. ಸೀನಿಂಗ್ ಅಯ್ಯೋ ಮಸ್ತ್ ಆಗವೆ ಬಟ್ಟೆಗಳು. ಬಟ್ಟೆ ಬೇಡ ಬಿಡು. ಕಲರ್ ಯಾವುದಂದ್ರೆ ಬೇಕಾಗಿತ್ತು, ಅದಕ್ಕೆ ಕೇಳಿದ್ದೀನಿ. ನಿಮ್ಗೆ ಅರ್ಥನೇ ಆಗಲ್ಲ. ಅವನು ಕಾಣೋದೇ ವೈಟ್ ಕಲರ್, ಲೈಟ್ ಕಲರ್ಸ್ ಬಟ್ಟೆ ಚೆನ್ನಾಗಿ ಕಾಣ್ತವೆ. ಬಟ್ ಬಟ್ಟೆಗಳು ತುಂಬಾ ಅವೇ ಇಕ್ಕಕ್ಕೆ ಜಾಗ ಇಲ್ಲ, ಬೇಡ. ಯಾವುದೇ ಕಾರಣಕ್ಕೂ ಬಟ್ಟೆಗಳು ತರಬಾರ್ದು. ಬಟ್ಟೆ ಎಲ್ಲ ಹರಿದೋಗೋವರೆಗೂ ತರಬಾರ್ದು. ಏನ್ ಬಟ್ಟೆ ಐತೆ ಅಂತ ಈ ಕಡೆ ಎಲ್ಲ ಬಟ್ಟೆ ಹರಿದೋಗೋವರೆಗೂ ತರಬಾರ್ದು. ಶಶಿ ಫೋನ್ ಮಾಡ್ತಾನೆ, ಫಸ್ಟ್ ಪ್ರಕಾಶ್ ಸರ್ ಕಾಲ್ ಮಾಡೋಣ. ನಮಗೆ ಅರ್ಥ ಆಗಲ್ಲ. ನನ್ನ ಲವ್ ಜಾಸ್ತಿ ನಾನು ತಗೊಂಡ್ಬಿಡ್ತೀನಿ. ಬೈ ಬೈ ಬೇಗ ಬಂದೆ, ಲೇಟ್ ಮಾಡಬೇಡ. ಸರಿ. 1 minute 37 seconds later. ಗಾಯ್ಸ್ ನಿಮ್ಮ ಸಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಂಜೆ ಕೂಡ ಫುಲ್ ಹ್ಯಾಪಿನೂ ಇಲ್ಲ. ಇಲ್ಲಿ 1 hour ಕೂಡ ಆಗಿಲ್ಲ, ಅಷ್ಟರಲ್ಲೇ ನೀವು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀರಾ. ಇಟ್ಸ್ ಆಕ್ಚುಲಿ ಮೈಲ್ ಸ್ಟೋನ್, ಒಳ್ಳೆ ಅಚೀವ್ಮೆಂಟ್ ಇದು. ನೈಸ್ ಗೈಸ್, ಹಿಂಗೆ ಸಪೋರ್ಟ್ ಮಾಡ್ತಾ ಇದೆ. ನೀವು ಇವಳ ಸಿಚುವೇಶನ್ಗೆ ತುಂಬ ಬೆಲೆ ಕೊಟ್ಟಿದ್ದೀರಾ. ಅವಳು ನಿಮ್ಮ ನೆಸೆಸಿಟಿಗೆ, ನಿಮ್ಮ ನೀಡ್ಗೆ ತುಂಬ ಬೆಲೆ ಕೊಡ್ತಾಳೆ ಈ ಅಕೌಂಟಿಂದ ಆದ್ರೆ. ಸಂಧ್ಯಾ, ಸೊ ಇನ್ಮೇಲೆ ಜನ ಕೇಳೋ ಥರ ವಿಡಿಯೋ ಮಾಡ್ಕೊಳ್ಬೇಕು ನೀನು, ಆಯ್ತಾ? ಅಂದರೆ ಇಷ್ಟು ದಿನ ಯಾವ ಥರ ಮಾಡ್ತಾ ಇದ್ದೆ ಅಂದರೆ, ನೀನು ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಬೇಕು ಅಂತ ಇದ್ದಾಗ ನೀನು ಸ್ವಲ್ಪ ಫುಲ್ ರಿಸರ್ಚ್ ಮಾಡಿ ಈ ಥರ ಸಿಂಕ್ ಆಗ್ಬೋದು ಅಂತ ಯೋಚನೆ ಮಾಡಿ ಆಗ ನಮ್ಮ ಫ್ಯಾಮಿಲಿನ ಎಲ್ಲ ಹೇಳ್ಕೊಂಬಿಟ್ಟು ಒಂದು ವಿಡಿಯೋ ಮಾಡಿಕೊಡ್ತಾ ಇದ್ದೆ. ಇನ್ಮೇಲೆ ಜನ ಸ್ವಲ್ಪ ಡಿಮ್ಯಾಂಡ್ಗಳು ಹಾಕ್ತಾರೆ, ಹೇಳೋಕ್ಕಾಗಲ್ಲ. ಈ ಥರ ವೀಡಿಯೋಸ್ ಮಾಡಿ ಹೇಮಂತ್ ಸೇರಿಸ್ಕೊಂಡು ಅವ್ರು ಜನ ಕೂಡ ಹೇಳ್ತಾ ಇದ್ರು, ಇವಾಗ ಸ್ವಲ್ಪ ಜಾಸ್ತಿ ಜನನೇ ಇನ್ಫಾರ್ಮ್ ಮಾಡ್ಬೋದು, ಈ ಥರ ವೀಡಿಯೋಸ್ ಮಾಡಿ ಅಂತ. ಆ ಥರ ವೀಡಿಯೋಸ್ ಮಾಡ್ಕೊಡ್ಬೇಕು, ಆಗುತ್ತಾ? ಗೈಸ್ ಇದೇ ಟೈಮ್ ನಿಮಗೆ ಡಿಮ್ಯಾಂಡ್ ಮಾಡಿ ಆಯ್ತಾ ಗೈಸ್. ಅಂಡ್ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಅಲ್ಲಿ 2000 ವ್ಯೂಸ್ ಬಂದ್ರೆ ಆಲ್ರೆಡಿ 1900 ಸಬ್ಸ್ಕ್ರೈಬರ್ಸ್, ಅಂದ್ರೆ 90 ಅದು. ಸೊ 1090 ಪರವಾಗಿಲ್ಲ. ಅಟ್ಲೀಸ್ಟ್ 2000 ಪೀಪಲ್ ಅಲ್ಲಿ ಹಾಫ್ ಪೀಪಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ ಪ್ರೀತಿ ಇದೇ ರೀತಿ ಇರ್ಲಿ. ಅಂಡ್ ಸಿಕ್ಕಾಪಟ್ಟೆ ಅಳ್ತಿದ್ದೆ, ನಿಮ್ಮಿಂದ ಖುಷಿಯಾಗಿದ್ದೀನಿ. ಅಂಡ್ ಥ್ಯಾಂಕ್ ಯು ನನಗೆ ಇಷ್ಟು ಖುಷಿ ಕೊಟ್ಟಿದ್ದಕ್ಕೆ, ಇಷ್ಟು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸಿಕ್ಕಾಪಟ್ಟೆ ಡಿಪ್ರೆಸ್ಡ್ ಹೋಗ್ಬಿಟ್ಟಿತ್ತು. ಅಕೌಂಟ್ಗೆ ಏನಾದ್ರು ಆದ್ರೆ ಜೀವನ ಕಿತ್ತು ಕೈಗೆ ಬಂದಂಗೆ ಆಗಿರುತ್ತೆ ನನಗಂತೂ. ಸೊ ಯಾವುದೇ ಕ್ರಿಯೇಟರ್, ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಲಿ, ಅವ್ರಿಗೆ ಹಿಂಗೆ ಅನ್ಸ್ಬೋದು. ಯಾಕಂದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ಒಂದ್ ಸ್ವಲ್ಪ ಎಕ್ಸ್ಪೆಕ್ಟೆಡ್ ರೀಚ್ ಅಂತ ಬರ್ತಾ ಇತ್ತು, ಎಕ್ಸ್ಪೆಕ್ಟೆಡ್ ಆಡಿಯನ್ಸ್ಗೆಲ್ಲ ರೀಚ್ ಆಗ್ತಾ ಇತ್ತು. ಅವೆಲ್ಲ 0 ಆಗುತ್ತೆ ಅಂದಾಗ ನಾವು ಅಷ್ಟು ಎಫರ್ಟ್ ಹಾಕಿ ಅಷ್ಟು ಜನ ನೋಡ್ತಾ ಇದ್ದವರು 0 ಇಳಿದು ಬಿಡ್ತಾರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಅಂಡ್ ಯಾವ್ದಾದ್ರು ವಿಡಿಯೋ ಅಪ್ಲೋಡ್ ಮಾಡಿ ಅದು ಕಮ್ಮಿ ವ್ಯೂಸ್ ಬಂದ್ರು ಬೇಜಾರಾಗುತ್ತೆ. ಇಂಟ್ರೆಸ್ಟ್ ಇರಲ್ಲ ಆಮೇಲೆ. ಅಂದ್ರೆ ನಿಮ್ಗೆ ಕರೆಕ್ಟ್ ಎಂಟರ್ಟೈನ್ ಮಾಡ್ತಾ ಇಲ್ಲ ಅಂತ ಬೇಜಾರಾಗುತ್ತೆ. ಅದೊಂದ್ ಕಡೆ ಬೇಜಾರಾದ್ರೆ ಅಕೌಂಟ್ ಡಮ್ ಆದಾಗ ಅಯ್ಯಪ್ಪ, ಅದಿನ್ನೊಂಥರ. ಸೊ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನ್ ಸಂಜೆ ನೀನು ಹೊರಟಾ? ಓಕೆ ಬಾಯ್. ಇಲ್ಲ ನಾನು ಮೆಟ್ರೋಲ್ ಹೋಗ್ತೀನಿ, ಗಾಡಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ತೀನಿ. ಬರ್ತೀನಿ ಬೇಗ, ಇವತ್ತು ರಾತ್ರಿ ಬರ್ತೀನಿ ಮನೆಗೆ. ಸಿ ಮಮ್ಮಿ. ಏನಂದ? ಆದ್ರೆ ಯಾಕೆ ತಪ್ಪು ಕೆಲಸ ಮಾಡ್ತೀಯ? ಸುಮ್ಮನೆ ಇರು ಆಯ್ತಾ? ಹೊಟ್ಟೆ ನೋವ್ತೈತೆ, ಹೂವ ತಿಂದಿಲ್ಲ ಅಂತ ಬೆಳಗಿಂದ ಬೈತಾ ಇರೋದು. ಮಮ್ಮಿಗೆ ನಿನ್ ಮೇಲೆ ಲವ್ ಜಾಸ್ತಿ, ನಿಂಗೆ ಅದು ಗೊತ್ತಾಗ್ತಾ ಇಲ್ಲ. ಬಂದ್ರೆ ಇರೋ ಬರೋ ಕಷ್ಟ ಎಲ್ಲ ಒಂದೇ ಸರಿ ಬರುತ್ತೆ. ಸರೋಗ್ತೈತಲ್ಲ ಬಿಡು, ಮತ್ತೆ ಹಂಗೆ ಅನ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಆಯ್ತಾ? ಸರೋಗ್ತೈತಾ ಇಲ್ಲ ಇವಾಗ ಹೋಗ್ಲಿ? ಸ್ಟಮಕ್
ಪೇನಿಂಗ್ ಯಾ ಅಯ್ಯ ನಾನು ಕಷ್ಟದ ಬಗ್ಗೆ ಹೇಳ್ತಾ ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇರೋದು. ಎಲ್ಲಾನು ಅದೇ ಹೇಳ್ತಾ ಇರೋದು. ಸರಕ್ತೈತಾ ಇಲ್ಲ ಬಿಕಾಸ್ ಆಫ್ ಯೂಟ್ಯೂಬ್. ಸ್ಟಮಕ್ ಇಸ್ ಪೇನಿಂಗ್ ಬಿಕಾಸ್ ಆಫ್ ಸರಕ್ತೈತಾ ಇಲ್ಲ ಅನ್ನೋದಕ್ಕೆ ಒಂದು ರೆಸ್ಪಾನ್ಸ್ ಇಲ್ಲ. ಬಾಯ್. ನಾನು ಮನೆಗೆ ಹೊರಟಿದ್ದೀನಿ. ನಾನು ಬೆಳಗ್ಗೆ ಬಂದವಳು, ಇನ್ನೂ ಮನೆಗೆ ಹೋಗಿಲ್ಲ. ಬೆಳಗ್ಗೆ ಪಾಪ ಈ ಅಕೌಂಟಿಂದ ಬೆಳಗ್ಗೆ ಬೇಗ ಎದ್ದು ಬಂದ್ಬಿಟ್ಟಿದ್ದಾಳೆ ಸಂಜೆ ಇವತ್ತು. ಬೇಗ ಎದ್ದು ಬಂದಿಲ್ಲ, ನಂಗೆ ನಿದ್ದೆನೇ ಬಂದಿಲ್ಲ. ಅಲ್ಲಿ ಬೇಗ ಎದ್ದು ಬರೋದಿರ್ಲಿ. ಓಕೆ ಬಾಯ್, ಹುಷಾರ್, ಆಲ್ ಇಸ್ ವೆಲ್. ಗಾಯ್ಸ್ ತುಂಬ ದಿವಸ ಆದ್ಮೇಲೆ ಇವತ್ತು ನೋಟಿಸ್ ಮಾಡ್ತಾ ಇದ್ದೀನಿ ಗೈಸ್, ನಮ್ಮ ಮಾರ್ಕೆಟಲ್ಲಿ ಪಾರ್ಕಿಂಗ್ ಅಂತಲೇ ಒಂದು ಇಟ್ಟಿದ್ದಾರೆ. ಸೊ 50 ಮೀಟರ್ಸು ಆ ಕಡೆ ಈ ಕಡೆ ನಮ್ಮ ಗಾಡಿನ ಪಾರ್ಕ್ ಮಾಡ್ಬೋದು. ಇವತ್ತೇ ನೋಡ್ತಿರೋದು ನಾನು ಗೈಸ್. ಆ ಕಡೆ ಪಾರ್ಕಿಂಗ್ ಸಿಗ್ನಲ್ ಏನೋ ಬೋರ್ಡ್ ಹಾಕಿದ್ದಾರೆ, ಅದನ್ನ ನೋಡ್ಕೊಂಡೆ ವಿತಿನ್ 50 ಮೀಟರ್ಸ್ ರೇಂಜಲ್ಲಿ ನಾನು ಪಾರ್ಕ್ ಮಾಡಿದ್ದೀನಿ. ಇದು ಪ್ರೂಫ್. ಪೊಲೀಸ್ ಏನಾದ್ರು ಬಂದ್ಬಿಟ್ಟು ಗಾಡಿನ ಟೋ ಮಾಡ್ಕೊಂಡು ಹೋಗ್ಲಿ, ನಾನು ಮಾತಾಡೋಕ್ಕಾಗತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ಗೈಸ್, ಇವತ್ತು ಬನಶಂಕರಿ ಮೆಟ್ರೋ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಇಂದ ಫುಲ್ ಜಾಮು. ಇವತ್ತೇ ನೋಡ್ತಾ ಇರೋದು ನಾನು ಏರಿಯಾದಲ್ಲಿ. ಇವಾಗ ನಾನು ಈ ಗಾಡಿ ಎತ್ಕೊಂಡು ಹೋದ್ರು ಕೂಡ ಕಾಸು ಖರ್ಚಾಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ನಾನು ನಡ್ಕೊಂಡು ಹೋಗೋದು, ಇವ್ರು ಗಾಡೀಲಿ ಹೋಗೋದು ಒಂದೇ ಫ್ಲೋರ್ ಐತೆ, 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ. ನಾನು ನಡ್ಕೊಂಡೇ ಹೋಗ್ತೀನಿ ಬಿಕಾಸ್ ಅಟ್ಲೀಸ್ಟ್ ಅವಾಗಾದ್ರೆ ಬೇಗ ಹೋಗ್ತೀನಿ, ಯಾವಾಗ ಕಾಸು ಹೋಗ್ತೀನಿ. A few inches later. ಜಾಮ್ ಇರ್ತಾರ, ಅದಕ್ಕೆ ಹೋಗಿ ನಡ್ಕೊಂಡು ಹೋದ್ರೆ ಅದೇ ಟೈಮ್ ಆಗುತ್ತೆ ಅನ್ಕೊಂಡೆ. ಬರೀ ಅಷ್ಟು ಮಾತ್ರ ಜಾಮ್ ಹೋದ್ರೆ ಅಲ್ಲೇ ಎತ್ಕೊಂಡು ಹೋಗ್ತಾ ಇದ್ದಾರೆ. No comments. No comments. Bye. Bye. Thank you, bro. Okay, bro. Hi, bro. How are you, bro? Peace, bro. ಆ ಕಡೆ ಒಂದು ಈ ಕಡೆ ಒಂದು ಫುಲ್ ನಾನು ಹೇಳೋದ್ರೆ ಕೇಳಿಸ್ತೈತೆ ಬ್ರೋ? ಐ ಆಮ್ ಆಡಿಬಲ್? ಗಂಟ್ಲ ರಾಗೈತೆ ಬ್ರೋ ಕೋಲ್ಡ್ ಸೀಸನ್ಗೆ? ನಾರ್ಮಲ್ ಅಲ್ಲ ಬ್ರೋ? ಏನಾದ್ರು ಹೇಳು ಬ್ರೋ. ಬ್ರೋ ನನಗೆ ಒಂದು ಜೊತೆ ಶರ್ಟು ಪ್ಯಾಂಟ್ ಬೇಕು, ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಅಣ್ಣನ ಬರ್ಡೇ ಸ್ಪೆಷಲ್ ಗಿಫ್ಟ್ ಕೊಡೋಕ್ಕೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾಕೆ? ಅಣ್ಣಂಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟ ಅಂತ ಅಮ್ಮ ಹೇಳಿದ್ರು. ಬರ್ಡೇ ದಿವಸ ಹಾಕೋಣಕ್ಕ? ಬರ್ಡೇ ಆಗೋಯ್ತು ಬ್ರೋ. ನೆನ್ನೆ ನಾನು ಎಲ್ಲಿ ಬರೋಕ್ಕಾಗ್ತಾಯಿತ್ತು ಬ್ರಾ? ಅಲ್ಲ ಬರೋದಲ್ಲ, ಅಣ್ಣಂಗೋಸ್ಕರ ಅಷ್ಟು ಟೈಮ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನ್ ತಮ್ಮ ನೀವು? ಇವಾಗ ಅದ್ರ ಬಗ್ಗೆ ವಿಡಿಯೋ ಹಾಕ್ಬೇಕು, ನೀವು ನಿಮ್ಮ ಅಣ್ಣ ನೋಡ್ಬೇಕು, ಆಮೇಲೆ ಕ್ಲಾಸ್ ತಗೋಬೇಕು. ಸೂಪರ್ ಬ್ರೋ, ಕಂಗ್ರಾಚುಲೇಷನ್, ಸಕ್ಸಸ್ಫುಲ್ ಅಚೀವ್ಡ್ ಆಯ್ತು. ಇವಾಗ ಬನ್ನಿ ಶರ್ಟ್ ಪ್ಯಾಂಟ್ ಕೊಡ್ತೀನಿ. ಪ್ರಿಂಟೆಡು ಪ್ಲೇನು. ನಮ್ಮಣ್ಣ ಸ್ವಲ್ಪ ಫಾರ್ಮಲ್ ಪರ್ಸನ್, ಪ್ಲೇನ್ ಇರಲಿ ಬ್ರೋ. ಈಗ ಯಾವ್ದ್ರ ಶೈನಿಂಗ್ ಜಿಗ ಅಂತ ಹೊಳಿತೈತಲ್ಲ, ಹಾಕ್ಸ್ತೀರಾ? ಹೆವಿ ಪ್ರೀಮಿಯಂ ಬ್ರೋ ಅದು. ಅಣ್ಣ ಮೊದಲು ಇದನ್ನೇ ತೆಗೆದು ಹೊಡಿತಾರೆ ಬ್ರೋ. ಏನ್ ಬ್ರೋ ಇದು, ಯಾವಾಗಿಂದ ಬ್ರೋ ಇದು? ಎಲ್ಲ ವೆರಿ ಸೂನ್ ಬರ್ತಾ ಇದೆ. ನೈಸ್ ಟು ಸಿ ದಿಸ್ ಬ್ರೋ, ಖುಷಿ ಆಯ್ತು. ಇವಾಗೆಲ್ಲಾನು ಬರತ್ತಾರೆ ಈ ತರ. ಟ್ರೇಡ್ ಮಾರ್ಕ್ ಆಗೈತಲ್ಲ, ರಿಜಿಸ್ಟ್ರೇಷನ್ ಆಗೈತಲ್ಲ, ಅಷ್ಟು ಬೇಗ ಅದನ್ನು ಒಂದು ಅನೌನ್ಸ್ ಮಾಡಿಸ್ಬೇಕು. ಗೈಸ್ ಇನ್ನೊಂದು ಸ್ವಲ್ಪ ದಿನದಲ್ಲ ಗುಡ್ ನ್ಯೂಸ್ ಅನೌನ್ಸ್ ಆಗುತ್ತೆ ನೋಡಿ. ಈ ಶರ್ಟು ಈ ಪ್ಯಾಂಟು ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿದೆ, ನಮ್ಮನ್ನು ಕರೆಕ್ಟ್ ಆಗುತ್ತೆ. ಬ್ರೋ ಪ್ಲೇನ್ ಶರ್ಟ್ ಇದೆಯಾ ಬ್ರೋ? ಇದೆ, ಅದೊಂದು ಕೊಡಿ ಬ್ರೋ. ಬ್ಲ್ಯಾಕು ವೈಟು ನನಗೆ ಸೂಟ್ ಆಗುತ್ತೆ, ಆದರೆ ನಮ್ಮ ಅಣ್ಣಂಗೆ ಅಷ್ಟು ಚೆನ್ನಾಗಿ, ಅಂದರೆ ನಮ್ಮ ಅಣ್ಣಂಗೆ ಸೂಟ್ ಆಗಲ್ಲ. ಅದಕ್ಕೆ ನಮ್ಮ ಅಣ್ಣಂಗೆ ಇದು ಎರಡು ಕಾಂಬಿನೇಷನ್ ತಗೋತಾ ಇದೀನಿ ನೋಡಿ. ಗಾಯ್ಸ್ ಅಂಗಡಿಲಿ ಸೇಲ್ಸ್ ಜಾಸ್ತಿ ಆದರೆ ಹಂಗೆ ಕಾಸು ನೆಲ್ಬೇಕು ಅಲ್ಲಿ ಇಟ್ಬಿಡ್ತಾರೆ. ಏನ್ ಬ್ರಾ ಬಿಸ್ನೆಸ್ ಜಾಸ್ತಿ ಆಗ್ತೈತೆ ಅಂದ್ಬಿಟ್ಟು ಎಲ್ಲಾಂದ್ರೆ ಕೊಡೋದಾ ಬ್ರೋ? ನಿಮ್ಗೆ ಎಲ್ಲಾಂದ್ರೆ ಇಕ್ತೀರಾ ಅಂದ್ರೆ ಪರವಾಗಿಲ್ಲ, ನಾನೇ ಇಕ್ಕೊಂತೀನಿ ಬ್ರೋ. ನಾನು ಇಲ್ಲಿ ಆಚೆ ಯಾರಿಗಾರು ಕೊಟ್ಬಿಡ್ತೀನಿ, ನಿಮ್ಗಂತ ಬೇಡ ಕೊಡಿ ಬ್ರೋ. ಈ ತರ ಎಲ್ಲ ಇನ್ಸಲ್ಟ್ ಮಾಡ್ರೆ ಎತ್ತಾಕೊಂಡು ನೋಡೋಗ್ಬಿಡ್ತೀನಿ. ಗೈಸ್ ಫೈನಲಿ ಈ ಪ್ಯಾಂಟು ಈ ಶರ್ಟು ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಹತ್ರ ಬಂದು ನೋಡೋಕೆ ಗೊತ್ತಾಗುತ್ತೆ, ಮುಟ್ಟಿದ್ರೆ ಫೀಲಿಂಗ್ ಇರುತ್ತೆ ಅಂದ್ಬಿಟ್ಟು. ಆಯ್ತಾ, ಇವಾಗ ಇದನ್ನೇ ತಗೊಂಡು ಹೋಗ್ತಾಯಿನಿ. ಇವಾಗ ಬ್ರೋ ಫುಲ್ ಬ್ಯುಸಿ ಕಂಪ್ಯೂಟರ್ಲಿ ಬ್ರೋ. ಸಿ ಬ್ರೋ, ಬೈ. ಇವಾಗ ನಾನು ಈಗ ಮನೆಗೆ ಹೋಗ್ಬೇಕು ಬ್ರೋ. ಥ್ಯಾಂಕ್ ಯು, ಸಿಗೋಣ ಬ್ರೋ. ಬೈ. ಗೈಸ್ ಇವಾಗ ಫೈನಲಿ ರೀಚ್ ಆದ. ಟೈಮ್ ನೋಡಿ ಇವಾಗ 11:15 ಆಗ್ಬಿಡೈತೆ. ಬಸ್ಸಲ್ಲಿ ಟಿಕೆಟ್ ಮಿಷಿನ್ ವರ್ಕ್ ಆಗ್ತಾ ಇರಲ್ಲ ಅಂದ್ಬಿಟ್ಟು ಅಲ್ಲಿ ಬೇರೆ ಡಿಲೇ ಆಗೋಯ್ತು. ಗಾಡಿ ಬೇರೆ ಬಸ್ ಬೇರೆ ಸ್ಲೋ ಆಗಿ ಬರ್ತಾಯಿತ್ತು, ಅದಕ್ಕೆ ಸ್ಟಾರ್ಟ್ ಆಗಿದೆ. ಆ ಕ್ಲಿಪ್ ಹಾಕಿ ನೋಡ್ಕೊಂಡು ನಾನು. ಕೊನೆಗೂ ಬಂದೆ ಗೈಸ್ ನನ್ನ ಬೈಕ್ ಹತ್ರ. ಫೈನಲಿ ಐ ಆಮ್ ಹೋಮ್ ಗೈಸ್. ಇವಾಗ ಸೀದಾ ಮೇಲೆ ಹೋಗ್ಬಿಟ್ಟು ಅಣ್ಣ ಯಾವ ಥರ ರಿಯಾಕ್ಟ್ ಆಗ್ತಾನೋ ನೋಡಬೇಕು. ಯಾಕೆ ಮಲ್ಗಿಲ್ಲ ಏನು? ನಿನ್ನೆ ತನ ಬರ್ಡೇ ಆಗೈತೆ. The next day.
ಗೈಸ್ ರಾತ್ರಿ ಬಂದಾಗಲೇ ಬಟ್ಟೆನ ಕೊಡೋಣ ಅಂತ ಇದ್ದೆ, ಸರ್ಪ್ರೈಸ್ ಮಾಡೋಣ ಅಂತಿದ್ದೆ. ಆದರೆ ಆ ಟೈಮ್ಗೆ ಅಣ್ಣ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಇನ್ನೊಂದು ಅಮ್ಮ ಕೂಡ ಇರಲಿಲ್ಲ, ಅಮ್ಮ ಕೂಡ ನಿದ್ದೆ ಮಾಡಿಬಿಟ್ಟಿದ್ರು. ನಾನು ಬಂದಿದ್ದೆ 11:15 ಆಗಿಬಿಟ್ಟಿತ್ತು ಮನೆಗೆ. ಸೊ ಇವಾಗ ನೋಡೋಣ ಅಂದರೆ ನಮ್ಮ ಅಣ್ಣ ವಾಶ್ರೂಮ್ ಹೋಗಿ ಕೂತ್ಕೊಂಡ್ಬಿಟ್ಟೆ. ವೆಯ್ಟ್ ಮಾಡಬೇಕು, ಅಮ್ಮಗೂ ಟೈಮ್ ಆಗ್ತಾ ಐತೆ, ಮಾಡಬೇಕು. ಗೈಸ್ ನಂಗೆ ಬಟ್ಟೆ ಹಾಕ್ಸೋದಕ್ಕೆ ಎಷ್ಟೊತ್ತು ಮಾಡಬೇಕು. ಇದನ್ನ ಯಾರು ಹಸಿನಾ ಹಂಗೆ ಬೆಡ್ಶೀಟ್ ಬಗ್ಗೆ ಹೇಳು. ಇವಾಗ ಹೇಳ, ಕ್ಯಾಮ್ರಾ ಹಿಂದೆ ಕ್ಯಾಮ್ರಾ ಮುಂದೆ ಡಿಫ್ರೆಂಟ್ ಆಗಿ ಏನಾರು ಐತಾ ಇಲ್ವಲ್ಲ? ಇದನ್ ಬೇರೆನಾ? ಒಂದು ಬೆಡ್ಶೀಟ್ ಆದ್ರೆ ಹೆಂಗ? ಯಾರ್ದು ಗೊತ್ತಿಲ್ಲ, ಎಲ್ಲ ಗೊತ್ತು. ಯಾರು ಕೊಡ್ಸಿದ್ರು ನೋಡ ಹೇಳಿ. ಯಾರು ಕೊಡ್ಸಿದ್ದು? ನಿಮ್ ದೊಡ್ಡ ಕೊಡ್ತಿದ್ದಲ್ಲ, ಅವನ ಎಳೆ ಮಗಿನಲ್ಲಿ ತಂದು ಕೊಟ್ಟಿರೋದು. ಇವಾಗ ಹುಷಾರಾಗಿ ನಾನು ಎತ್ತಿಟ್ಟಿದ್ದೀನಿ. ಇವಾಗ ಈ ಮಗಿಗೆ ಯಾವ ಮಗಿಗೆ? ಇವನು 22, 20, ಇಲ್ಲ, 25 ವರ್ಷದ ಹಳೆ. 23 ವರ್ಷ ಆಯ್ತು ಅವ್ರು ನಮಗ್ ಕೊಟ್ಟು. ಕ್ವಾಲಿಟಿ ಮ್ಯಾಟರ್ಸ್. ಇದೆ ಬಟ್ಟೆ. ಸಿನಾ ಬಾಯ್ ನಿಂಗೆ ಬ್ಲಾಕೆ ತಂದಿದ್ನ. ನೀ ಅದೆಲ್ಲ ಹೇಳಿದ್ದು. ಏ ಬಾರ ಇಲ್ಲ ನಿಮಿಷ. ನಿನ್ ತಮ್ಮನ ಕಡೆ ಗಿಫ್ಟ್ ಬರ್ತಡೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ತೇಜಸ್. ತುಂಬಾ ಖುಷಿ ಆಯ್ತಲ್ಲ? ಸಿಕ್ಕಾಪಟ್ಟೆ ಖುಷಿ. ಆನಂದ ಭಾಷೆ ಬತ್ತೈತಾ? ಅಂತ ಸೀನೆ ಆನಂದ ಬಾಯ್. ಅದಕ್ಕೆ ಬೇಗ ಬಂದಿದ್ದೇನೆ. ನನಗೆ ಕಾರಣ ಅಂತಿದ್ರೆ ಅವ್ನು ಬೇರೆ ಬಿತ್ಕೊಂಡ್ಬಿಟ್ಟಿದ್ದ. 11 ಗಂಟೆ ನೀನ್ ಬಂದಾಗ 11:15. 11:15 ಅದಕ್ಕೆ ಅಲ್ಲಿ ಬಿಟ್ಟು ಬಂದಿದ್ದು ನಾನು. ಇಲ್ಲ ಅಂದ್ರೆ ಅಲ್ಲೇ ಇರ್ತೀನಿ. ನೀನು ಕಂಜೂಸ್ ಮಾಡ್ಬೇಡ, ಯಾವ್ದ್ರಲ್ಲಿ ಕಂಜೂಸ್ ಮಾಡಕ್ ಅದೇ ಮಾಡು. ಗಾಡಿ ತಗೊಂಡೋಗಿ ರೋಡಲ್ಲಿ ಬಿಟ್ಬಿಟ್ಟು 50-60 ರೂಪಾಯಿಗೋಸ್ಕರ ಪಾರ್ಕಿಂಗ್ ಅಲ್ಲಿ ಬಿಡಿದ್ರೆ ಎಲ್ಲೆಲ್ಲ ಬಿಡ್ತೀಯ. ಅವ್ನ ಯಾವನ್ನ ಗಾಡಿ ಎತ್ತಾಕೊಂಡು ಹೋದ್ರೆ 50-60 ರೂಪಾಯಿ ಏನಕ್ಕಪ್ಪ ನಂಗೆ ಆಗೋಗತ್ತೆ. ಯಾವ್ದ್ರ ಕಂಜೂಸ್ ಮಾಡ್ಬೇಕು. ವೇಸ್ಟ್ ಖರ್ಚೆಲ್ಲ ಮಾಡೋದು ಇದೆಲ್ಲ ಇಂಪಾರ್ಟೆಂಟ್ಸು. ಅಷ್ಟು ಕಾಸ್ಟ್ಲಿ ಗಾಡಿ ತಗೊಂಡೋಗಿ ಎಲ್ಲ ಫುಟ್ಪಾತ್ ಮೇಲೆ ಬಿಟ್ಟೋಗಿ ಏನೋ ಒಂದು ಮುರ್ದಾಕಿದ್ರು ಹೋಯ್ತಾ, ಮಿರರ್ ಮುರ್ದಾಕಿದ್ರು ಅದಕ್ಕೆ 300-400 ರೂಪಾಯಿ ಇಡೋ ಬದಲು ಮುಚ್ಕೊಂಡು 50-60 ರೂಪಾಯಿ ಪಾರ್ಕಿಂಗ್ ವಾಸಿ ಅಲ್ವಾ?